ಹಾಗೆ ಹಾಗೆ ಗುಡ್. ಕಾಲನ್ ಸರಿಯಾಗಿ ಉಜ್ಜಲು. ಏಯ್, ನಾವಿಲ್ಲಿ ಕೆಲ್ಸ ಮಾಡ್ತಾ ಇದ್ರೆ ನೀನ್ ಕಲ್ ಮೇಲೆ ಕೂತ್ಕೊಂಡು ದೊರೆಮ್ಮಂಗ್ ನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೆಲ್ಸ ಮಾಡ್ಸು ಅಂತ. ಬಾ, ಎತ್ತಗ್ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ಟೆ ಮೇಲ್ಗೆ ಎತ್ಕೊಂಡ್ ಬಾ. ಏ ಕೇಶವ, ಇವ್ರತ್ರ ಹೇಳದ್ಕಿಂತ ಆ ಕೆಲ್ಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನೂ ಬರೋದಿಲ್ಲ. ಏನಮ್ಮಣ್ಣಿ, ನನ್ನೇ ಕಂಡ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ, ಒಂದ್ಸಾರ್ತಿ ತೋರ್ಸಿದ್ರೆ ಸಾಕು, ಹಾಗೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು? ಸೋಪ? ಈ ಊರಲ್ಲಿ ಜನಗಳಿಗೆ ಮೈ ತೊಳಿಯಕ್ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರಣ? ಅದ್ ಸರಿ, ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಇದು? ಹಾಲ? ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಆದ್ರೇನು ಎತ್ತು ಹಾಲು ಕರಿಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲ್ ಕರಿಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಸ್ಕೂಲಲ್ಲಿ ಯಾವ್ದ್ ಕರಿಯುತ್ತೆ ಯಾವ್ದ್ ಕರಿಯಲ್ಲ ಅಂತ ಹೇಳ್ಕೊಟ್ಟಿಲ್ಲ. ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಅವರಲ್ಲಿ ಯಾರು? ಯಾರೇ ಇಲ್ಲ. ಸರೋಯ್ತು. ಇಷ್ಟೊತ್ತಾದ್ ಯಾವ ಪ್ರಪಂಚಕ್ಕೆ ಹೋಗಿದ್ದೆ? ಅದು ಮದುವೆ ಆಗಿ ಮೊದಲ ರಾತ್ರಿ ಪ್ರಪಂಚಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ನಾನ್ ಬಂದು ನಿನ್ನ ಈ ಪ್ರಪಂಚಕ್ಕೆ ಕರ್ಕೊಂಬಂದೆ ಅಷ್ಟೇ ತಾನೆ? ಗೊತ್ತಾಯ್ತು ಬಿಡು. ಆಗ್ ಮಾವ ಅನ್ಲಿಲ್ಲ, ಈಗ ಮಾವ ಅನ್ಲಿಲ್ಲ. ಕೆನ್ನೆ ಕಚ್ಚಿ ಮುಖ ಹುಳ್ಗಾದಾಗ ಮಾವ ಅಂದ್ರು. ಏಯ್, ಏನೋ ಇಷ್ಟ ಪೋಲಿ ಆಗಿದ್ಯಾ? ಅವ್ರೇ ಹೋಗ್ಲೋ ಕೆನ್ನೆ ಕಚ್ಚಿದ್ರು? ಅಯ್ಯೋ, ನಾನ್ ಹೇಳಿದ್ ಬರೀ ಒಗಟು ಕಣೆ. ಮಾವಿನಕಾಯಿ ಕಚ್ಚಿದಾಗ ಮುಖ ಹುಳ್ಳಗಾಗಲ್ವಾ, ಅದು. ನಾನೆಲ್ಲೋ ಅವ್ರನ್ನ ಮಾವ ಅಂತ ಹೇಳಿದ್ಯೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರು ಅಂದ್ರೆ ನಮ್ ಮನೆಗ್ ಬಂದವ್ರಲ್ಲ ಅವ್ರು. ಅವ್ರನ್ನ ನಾನ್ ಯಾಕೆ ಮಾವ ಅನ್ಲಿ? ಅವ್ರನ್ನ ಅಣ್ಣ ಅನ್ನು ಅಂತ ಅಮ್ಮನೇ ಹೇಳ್ಕೊಟ್ಟಿದ್ದಾಳೆ. ಅಣ್ಣ ಅಂದ್ರೆ ಚೆನ್ನಾಗಿರಲ್ಲ ಕಣೋ. ಮತ್ತಿನ್ನೇನಂತ ಹೇಳಿ? ಮಾವ ಅಂತ ಹೇಳು. ನಾನ್ ಹೇಳಲ್ಲ. ಜಾಣ ಅಲ್ವಾ? ಹೇಳಪ್ಪ. ಹೇಳ್ತೀನಿ. ಸಿನಿಮಾ ನೋಡಕ್ ಕಾಸು ಕೊಡ್ತೀಯಾ? ಯಾವ ಸಿನಿಮಾ? ನಮ್ ಗುರು ಸಿನಿಮಾ, ರಣಧೀರ. ಕೊಡ್ತೀನಿ. ಎಲ್ಲಿ ಮಾವ ಅಂತ ಹೇಳು. ಮಾವ. ಇನ್ನೊಂದ್ಸಲ ಹೇಳು. ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು.